ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮೊದಲ 100 ಕ್ಷೇತ್ರಗಳ ಪಟ್ಟಿಯನ್ನ ದೇಶವ್ಯಾಪಿ ಎಲ್ಲೆಲ್ಲಿ ಸ್ವಲ್ಪ ಟೆನ್ಷನ್ ಇದೆಯೋ, ಹೆಚ್ಚು ತಯಾರಿ ಬೇಕೋ ಅಂಥ ಕಡೆಗಳಲ್ಲಿ ಮೊದಲು ಫೈನಲ್ ಮಾಡೋಣ ಅಂತ ಈಗ ಮುದ್ರೆ ಒತ್ತಿರೋದು. ಅದಾಗ್ತಾ ಇದ್ದ ಹಾಗೆ ಇನ್ನೊಂದು ವಾರದಲ್ಲೇ ಬಹಳಷ್ಟು ಕ್ಷೇತ್ರಗಳ ಪಟ್ಟಿ ಅಂತಿಮ ಆಗ್ಲಿಕ್ಕಿದೆ. ಈ ಹೊತ್ತಲ್ಲಿ ಕರ್ನಾಟಕ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಆಘಾತ, ಪುತ್ತಿಲ ಕೊಟ್ಟಂತಹ ಪೆಟ್ಟನ್ನು ನೋಡಿದ್ವಿ. ಅಧಿಕೃತವಾಗಿ ಘೋಷಣೆನೇ ಆಗಿಬಿಡ್ತು, ಅಭ್ಯರ್ಥಿ ಆಗ್ತಾರೆ ಅವರು, ಲೋಕಸಭಾ ಚುನಾವಣೆ ಸ್ಪರ್ಧೆ ಖಚಿತ, ಬಂಡಾಯ ನಿಶ್ಚಿತ ಅಂತ. ಅದ್ರ ಬೆನ್ನಲ್ಲೇ ಮತ್ತೊಂದು ಮಹಾ ಆಘಾತ. ಇದೇನಾಗ್ತಾ ಇದೆ ಕಮಲಪಾಳ್ಯದಲ್ಲಿ, ಎಲೆಕ್ಷನ್ ಇನ್ನೇನು ಬಂದೇ ಬಿಡ್ತು ಅನ್ನೋ ಹೊತ್ತಲ್ಲಿ ಈ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಕಂಡು ಕೇಳರಿಯದ ಬಂಡಾಯ. ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಅಂದ್ರೆ ಗಮನ ಸೆಳಿತಿರೋದು ಇಲ್ಲಿ ಮಾತ್ರ. ಹಾಗಾದ್ರೆ ಸಚಿವರಿಗೆ ಕಾದಿದೆಯಾ? ಮೋದಿ ಶಾ ಶಾಕ್. ಏನಾಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಆರಂಭದಲ್ಲಿ ನಾನು ಹೇಳಿದ ಹಾಗೆ ಪುತ್ತಿಲ ಪರಿವಾರ ಸಿಡಿದೆದ್ದಿರೋದು ಸಣ್ಣ ವಿಚಾರ ಅಲ್ಲ. ಬಿಜೆಪಿಗೆ ವಿಧಾನಸಭಾ ಚುನಾವಣೆ ಮತ್ತು ಲೋಕಲ್ ಎಲೆಕ್ಷನ್ನಲ್ಲಿ ಪೆಟ್ಟು ತಿಂದಿರುವಂತಹ ಬಿಜೆಪಿ, 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರುವ ಬಿಜೆಪಿ ಭದ್ರಕೋಟೆಯಲ್ಲಿ ಮಾಡಿರೋ ನಿರ್ಧಾರ ಇದೆಯಲ್ಲ, ಅಥವಾ ಅಲ್ಲಾಗಿರೋ ಬೆಳವಣಿಗೆ ಇದೆಯಲ್ಲ, ಕಾಸ್ಟ್ಲಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಸಲ ಕರಾವಳಿ ಭಾಗ ಯಾಕೋ ಬಿಜೆಪಿಗೆ ಭದ್ರಕೋಟೆಯೇ ಟೆನ್ಷನ್ ಆಗಿ ಪರಿಣಮಿಸಿದೆ. ಬರೀ ದಕ್ಷಿಣ ಕನ್ನಡ ಅಲ್ಲ, ಉಡುಪಿ ಚಿಕ್ಕಮಗಳೂರು ಕೂಡ ಹೌದು. ಶೋಭಾ ಕರಂದ್ಲಾಜೆ ಅವರೇನಾದರೂ ಈ ಸಲ ಅಭ್ಯರ್ಥಿಯಾದರೆ ನೆಟ್ಟಗಿರಲ್ಲ, ಮುಂದಿನ ಪರಿಣಾಮ ಅನುಭವಿಸಲೇಬೇಕಾಗತ್ತೆ ಅಂತ ಸಿಡಿದೆದ್ದಿದೆ ಅಲ್ಲಿನ ಪರಿವಾರ. ಗಮನಿಸ್ತಾ ಇದ್ದೀರಿ ನೀವು ಕೂಡ, ಬಹಳಷ್ಟು ದಿನಗಳಿಂದ ಆಗ್ತಿರೋ ಬೆಳವಣಿಗೆ ಮಾಧ್ಯಮಗಳಲ್ಲಿ. ಈಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್, ಅದನ್ನೇ ಮುಂದೆ ಇಡ್ತಾ ಹೋಗ್ತೀವಿ. ಶೋಭಾ ಕರಂದ್ಲಾಜೆ ಅವರಿಗೆ ಯಾವ ರೀತಿ ಆಘಾತ ಎದುರಾಗಿದೆ ಅನ್ನೋದನ್ನ. ನಂಬರ್ 1, ಮೊನ್ನೆ ಯಡಿಯೂರಪ್ಪನವರು ಬಂದಾಗ ಈ ಪತ್ರ ಚಳುವಳಿ ಎಲ್ಲ ಆಯ್ತಲ್ಲ, 5,000 ಪತ್ರಗಳು, ಒಂದೆರಡಲ್ಲ, 5,000 ಕಾರ್ಯಕರ್ತರು ಅಲ್ಲಿ ಪತ್ರ ಚಳುವಳಿ ಮಾಡಿ ಗೋ ಬ್ಯಾಕ್ ಶೋಭಾ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿ ಹೊತ್ತುಕೊಂಡಿದೆ. ಶೋಭಾ ಕರಂದ್ಲಾಜೆ ಅವರು ಈ ಸಲ ಬರಬಾರ್ದು. 2 ಸಲ ಗೆದ್ದವ್ರು ಏನು ಮಾಡಿದ್ದಾರೆ? ಕೇಂದ್ರ ಸಚಿವೆ ಆದರು. ಇಷ್ಟೆಲ್ಲ ಆದಮೇಲೂ ಅವರು ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ಅವ್ರು ಹೇಳ್ತಿರೋದೇನು? ನನ್ನ ವಿರುದ್ಧ ಕುತಂತ್ರ ಷಡ್ಯಂತ್ರ ನಡೆದಿದೆ, ಮಹಿಳೆಯೊಬ್ಬರು ರಾಜಕಾರಣದಲ್ಲಿ ಇರಬಾರ್ದು ಅಂತ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಭಾವನಾತ್ಮಕ ಮಹಿಳಾ ಅಸ್ತ್ರವನ್ನು ಈಗ ಎಲೆಕ್ಷನ್ ಹೊತ್ತಲ್ಲಿ ಪ್ರಯೋಗ ಮಾಡ್ತಿದ್ದಾರೆ. ಸರಿ, ಹಾಗಾದರೆ ಶೋಭಾ ಕರಂದ್ಲಾಜೆ ಅವರು ಎಷ್ಟು KDP ಮೀಟಿಂಗಲ್ಲಿ ಭಾಗಿಯಾಗಿದ್ದಾರೆ? ಚಿಕ್ಕಮಗಳೂರು ಕೂಡ ಬರುತ್ತೆ ತನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾ ಅನ್ನೋ ಮಟ್ಟಿಗೆಲ್ಲ ಆಕ್ರೋಶ ವ್ಯಕ್ತವಾಗ್ತಿರೋದು. ಒಂದೇ ಒಂದು KDP ಮೀಟಿಂಗಲ್ಲಿ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಅವರು ಭಾಗವಹಿಸಿದ್ರೆ ಈ ಮಾತೇ ಬರ್ತಿರ್ಲಿಲ್ಲ ಅನ್ನೋ ಮಟ್ಟಿಗೀಗ ಕಿಡಿಕಿಡಿಯಾಗಿದ್ದಾರೆ ಕಾರ್ಯಕರ್ತರು. ಹಾಗಾದರೆ ಕಾರ್ಯಕರ್ತರನ್ನೇ ಇವರು ಕುತಂತ್ರಿಗಳು ಅಂತ ಕರೀತಾರಾ? ಕಾರ್ಯಕರ್ತರಿಗೆ ಈ ರೀತಿ ಅವಮಾನ ಮಾಡ್ತಿದ್ದಾರಾ? ಕಾರ್ಯಕರ್ತರು ಸಿಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ವಾ ಅಂತ ಕರಾವಳಿ ಭಾಗದಲ್ಲಿ ಯಾಕೋ ಬಿಜೆಪಿಗೆ ಈ ಸರಿ ಅದೃಷ್ಟ ಕೈ ಕೊಡೋ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ. ಶೋಭಾ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅದಕ್ಕೊಂದು ಬೆಸ್ಟ್ ವಿಡಿಯೋ ತೋರಿಸ್ತೀವಿ ನಿಮಗೆ. ಮೊನ್ನೆ ಅಷ್ಟೇ ಒಂದು ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಸ್ಪಾಟ್ ಅಲ್ಲೇ ಯಾವ ರೀತಿ ಆಘಾತ ನೋಡಿ. ಮೀನುಗಾರರ ಸಂಘದ ಪ್ರಮುಖರು ಮುಖಂಡರು ತರಾಟೆಗೆ ತಗೊಂಡಿರೋದು. ಎಷ್ಟು ದಿನ ಮಾಡ್ತೀರಿ? ಬಂದರಿಗೆ ಒಂದು ರಸ್ತೆ ಕನೆಕ್ಷನ್ ಬೇಕು ಅಂದರೆ ಎಷ್ಟು ವರ್ಷಗಳ ಕಾಲ ಕಾಯಬೇಕು? ಕಳೆದ ಬಾರಿನೂ ಮಾಡ್ಕೊಡ್ತೀನಿ ಅಂತ ಮೀಡಿಯಾಗಳಲ್ಲಿ ಸಂದರ್ಶನಗಳಲ್ಲಿ ಹೇಳಿದ್ರಿ, ಭಾಷಣ ಮಾಡಿದ್ರಿ, ಆಗಲಿಲ್ಲ. ಮತ್ತೆ ಮೋದಿ ಅಲೆಯಲ್ಲಿ ಗೆದ್ದು ಬಂದ್ರಿ ನೀವು ಅನ್ನೋದು ಬಿಟ್ಟರೆ ಇಲ್ಲಿ ಏನು ಮಾಡಿದ್ದೀರಿ ಅಂತ ಓಪನ್ ಆಗಿ ಮುಖದ ಮೇಲೆ ಪ್ರಶ್ನೆ ಹಾಕಿರೋದು. ಉತ್ತರ ಕೊಡದೆ ಒದ್ದಾಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಕರಾವಳಿ ಬೈಪಾಸ್, ಮಲ್ಪೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ತರಾಟೆಗೆ ತಗೊಂಡಿರೋ ರೀತಿ ಇದು. ಇನ್ನೂ 10 ವರ್ಷ ಮಾಡ್ತೀರಿ, ನಿಮ್ಮನ್ನು ಆರಿಸಿ ಕಳಿಸ್ತಾ ಇರ್ತೀವಿ ನಾವು, ನೀವು ಬಂದಿಲ್ಲಿ ನಿಧಾನಗತಿಯ ಕಾಮಗಾರಿ ಇಲ್ಲ, ಅಭಿವೃದ್ಧಿ ಇಲ್ಲ, ರಸ್ತೆ ಇಲ್ಲ, ಈ ಥರ ಕೊಡುಗೆಗಳನ್ನು ಕೊಟ್ಕೊಂಡು ಹೋಗಿ ನಮಗೆ ಅಂತ ತರಾಟೆಗೆ ತಗೊಂಡಿರೋ ರೀತಿ ಜಟಾಪಟಿಯೇ ಆಗಿದೆ. ನಾನು ಯಾಕೆ ಕೂತ್ಕೊಳ್ಳಿ? ನಾನು ಯಾಕೆ ಬಾಯಿ ಮುತ್ಲಿ? ನಾನು ನಿಮ್ಮ ಪ್ರತಿನಿಧಿಯೋ, ನೀವು ನನ್ನ ಪ್ರತಿನಿಧಿಯೋ? ಪ್ರಶ್ನೆ ಮಾಡೋ ಹಕ್ಕಿದೆ ನನಗೆ. ಕೆಲಸ ಯಾಕಾಗಿಲ್ಲ? ಉತ್ತರ ಕೊಡಿ. ಬೇರೆ ಏನೂ ಅಲ್ಲ, ಇಲ್ಲಿ ಕಣ್ಮುಂದೆ ಇರೋದು ಕೆಲಸ ಯಾಕಾಗಿಲ್ಲ, ಉತ್ತರ ಕೊಡಿ. ಮಕ್ಕಳು ಓಡಾಡೋದು ಹೇಗೆ? ರಸ್ತೆ ಶಾಲೆಗಳಿಗೆಲ್ಲ ಹೋಗೋಕ್ಕೆ ಎಷ್ಟು ಸಮಸ್ಯೆ ಆಗ್ತಿದೆ? ಹಾಗೆ ಮೀನುಗಳ ಸಾಗಾಟ, ಅಲ್ಲಿನ ಜೀವನಾಧಾರ ಆಗಿರುವಂಥ ಮೀನುಗಳನ್ನು ಸಾಗಾಟ ಮಾಡೋದಕ್ಕೆ ಸರಿಯಾದ ಸಮಯಕ್ಕೆ
ವ್ಯವಸ್ಥೆ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ನಿಮಗೆ ಅಂತ ಪ್ರಶ್ನೆ ಕೇಳಿದಾಗ ಗಪ್ಚುಪ್ಪಾದ್ರು ಶೋಭಕ್ಕ. ಇದು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಸಿಡದೆದ್ದಿರುವಂತ ರೀತಿ. ಓಟು ಕೊಟ್ಟದಕ್ಕೆ ನೀವೆಂತ ಮಾಡಿದ್ದು? ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ರಾ? ಇಲ್ಲ, ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಈಗ ನಿಮ್ಗೆ ಒಂದು ನಾವು 10 ವರ್ಷ ಓಟ್ ಕೊಡ್ಲಿಲ್ವಾ? ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ? ನಿಮ್ಗೆ ಕರ್ತವ್ಯ ಇಲ್ವಾ? ನೀವು ಆ ರೋಡಿಗೆ ಸಂಬಂಧಪಟ್ಟು ಯಾಕೆ ಜನರನ್ನೆಲ್ಲ ಸೇರಿಸಲಿಲ್ಲ? ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಯಾಕೆ ಕೂತ್ಕೊಳ್ಳಿಕ್ಕೆ ನಿಮ್ಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ. ನಾನು ನಿಮ್ಮನ್ನು ಹೇಳ್ಬೋದು. ಯಾಕಂದ್ರೆ ನನ್ನ ಜನಪ್ರತಿನಿಧಿ ನೀವು. 10 ವರ್ಷದಲ್ಲಿ ನೀವು ಫಸ್ಟ್ ಇಲೆಕ್ಷನ್ ಇದ್ದಾಗಲೂ ನೀವು ನಿಮ್ಗೆ ಏನು ಬೇಕಂತ ಕೇಳಿದ್ರಿ. ಆವಾಗ ನಮ್ಗೆ ಬೇರೆ ಏನು ಬೇಡ, ನಮ್ಮ ವೈಯಕ್ತಿಕವಾಗಿ ಬೇಡ, ನಮ್ಮ ಬಂದರಿಗೆ ಒಳ್ಳೆ ಒಂದು ರಸ್ತೆ ಬೇಕಂತ ಕೇಳಿದ್ವಿ. ಅದಕ್ಕೆ ಆಯ್ತು ಅಂತ ಹೇಳಿದ್ರೆ ಒಂದು ಟರ್ಮ್ ಆಯ್ತು. 2ನೇ ಸಲ ಹೋಗ್ಬೇಕಂತ ಹೇಳಿ ಚಳವಳಿ ಆಯ್ತು. ಅಂದ್ರೆ ಈ ರಸ್ತೆ ಆಗದಿದ್ದಕ್ಕೋಸ್ಕರ ಮೋದಿ ಅವ್ರಿಗೆ, ನಡ್ಡಾ ಅವ್ರಿಗೆ ಪತ್ರ ಬರೆಯುವ ಮೂಲಕ ಇಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಪ್ರಯತ್ನ ನಿರಂತರವಾಗಿ ಆಗ್ತಿದೆ. ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಯಾವುದಾದ್ರೂ ಕ್ಷೇತ್ರದಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಚಿತ್ರಣ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯಲ್ಲಿ ಆಕ್ರೋಶ ಸ್ಫೋಟವಾಗಿದೆ ಅಂದ್ರೆ ಅದು ಚಿಕ್ಕಮಗಳೂರು, ಉಡುಪಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ನೋಡಿ, ಅಭಿವೃದ್ಧಿ ವಿಚಾರದಲ್ಲಿ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ, ಸಂತೆಕಟ್ಟೆ ಅಂಡರ್ ಪಾಸ್, ಆದಿ ಉಡುಪಿ ಮಲ್ಪೆ ಚತುಷ್ಪಥ ಕಾಮಗಾರಿ ನಿಧಾನಗತಿ. ಈ ನಿಟ್ಟಿನಲ್ಲಿ ಜನರ ಸಾವು ನೋವಿಗೆ ಯಾರು ಹೊಣೆ ಅನ್ನುವಂಥ ಆಕ್ರೋಶ. ಚಿಕ್ಕಮಗಳೂರು ವ್ಯಾಪ್ತಿಗೆ ಬಂದರೆ ಅಲ್ಲಿ ಆರಂಭದಲ್ಲೇ ಹೇಳಿದ ಹಾಗೆ ನಾನು KDP ಸಭೆಯಲ್ಲಿ ಭಾಗಿಯಾಗಿಲ್ಲ. ಇವರು ಕೃಷಿ ಸಚಿವರು ಆಗಿದ್ರೂ ಕೂಡ ಸಂಸದೆ 2 ಸಲ ಆಯ್ಕೆಯಾಗಿ ಮಿನಿಸ್ಟ್ರು ಆದ ಮೇಲೂ ಅಭಿವೃದ್ಧಿ ಏನು ಮಾಡಿದ್ದಾರೆ? ಚಿಕ್ಕಮಗಳೂರು ಜನರ ಬೇಡಿಕೆಗಳಿಗೆ, ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಹೋಗುಟ್ಟಿದ್ದಾರ. ಸ್ಪೈಸ್ ಪಾರ್ಕ್ ಅಲ್ಲಿನ ಕೂಗು ಅದಾಗಿಲ್ಲ. ಇನ್ನು ಕಾಫಿ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಿದ್ದಾರಾ? ಇಂಥದ್ದೆಲ್ಲ ಪ್ರಶ್ನೆಗಳ ಸುರಿಮಳೆನೇ ಗೈಯಲಾಗ್ತಿದೆ. ಈಗ ಕಾರ್ಯಕರ್ತರೇ ಸಿಡಿದೆತ್ತಿದ್ದಾರೆ. ಹಾಗೆ ಜನಸಾಮಾನ್ಯರು, ಮತದಾರರು ಏನು ಹಾಗಾದರೆ ಅನುದಾನ ನಾನು 1 ರೂಪಾಯಿನೂ ತಲುಪಿಸಿದ್ದೀನಿ ಅಂತಾರೆ. ಆದರೆ ಕೇಂದ್ರೀಯ ವಿದ್ಯಾಲಯ ಇನ್ನೂ ಕಟ್ಟಡ ಕಾಮಗಾರಿ ಕುಂಟ್ತಾ ಇದೆ. ESI ಆಸ್ಪತ್ರೆಗೆ ಜಾಗ ಅಂತಿಮ ಆಗಿಲ್ಲ. ಸರಿ, 2 ಬಾರಿ ಗೆಲ್ಲಿಸಿದ್ದಕ್ಕೆ ನಾವು ಏನೇನು ನೋಡೋದಕ್ಕಾಯ್ತು? ಈ ಭಾಗದಲ್ಲಿ ಎಲ್ಲಿಂದಾನೋ ಬಂದು ಎಲ್ಲಿಗೋ ಹೋಗುವಂಥ ರೈಲನ್ನು ನಾನೇ ಮಾಡಿದ್ದು ಅನ್ನೋ ಥರ ಕ್ರೆಡಿಟ್ ತಗೊಳ್ತಾರೆ ಇವರು. ಬಿಟ್ಟರೆ ಇವರೇನು ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ. ಬೆಂಗಳೂರಿಗೆ ಎಕ್ಸ್ಪ್ರೆಸ್ ರೈಲು, ಹಾಸನ ಸಂಪರ್ಕ, ಹೆಚ್ಚುವರಿ ರೈಲುಗಳು ಬೇಕಾಗಿತ್ತು. ಇದೆಲ್ಲ ಕೂಗಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಎಷ್ಟು ಅವಕಾಶ ಇದೆ, ಇಲ್ಲಿ ವ್ಯಾಪಕವಾದಂಥ ಅವಕಾಶ ಇದೆ. ಅದಕ್ಕೇನು ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ ಎದ್ದಿದೆ. ಸೊ ಮಹಾಬಂಡಾಯವೇ ಏರ್ಪಡುವಂತಹ ಒಂದು ಸನ್ನಿವೇಶ ಅಲ್ಲಿ ಒದಗಿ ಬಂದಿರೋದು. ಈ ಸಲ ಏನಾದರೂ ಶೋಭಾ ಕರಂದ್ಲಾಜೆ ಅವ್ರಿಗೆ ಮತ್ತೆ ಟಿಕೆಟ್ ಕೊಟ್ಟರೆ ನಾವು ಸುಮ್ಮನಿರಲ್ಲ ಅಂತ ಮೀನುಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರ ಬೇಡಿಕೆ ಏನು, ಮೀನುಗಾರರ ಬೇಡಿಕೆ ಏನು? ಇಡೀ ರಾಜ್ಯದಲ್ಲಿ ಎಲ್ಲಾದರೂ ನಮ್ಮ ಸಮುದಾಯಕ್ಕೆ ಅವಕಾಶ ಕೊಡೋದಿಕ್ಕೆ ಇದ್ದರೆ ಅದು ಇಲ್ಲಿ ಮಾತ್ರ ಉಡುಪಿ ಚಿಕ್ಕಮಗಳೂರಲ್ಲಿ ಕೊಡಬಹುದು. ಹಿಂದಿನ ಸಲ 2019 ಚುನಾವಣೆಯಲ್ಲಿ OBCಗೆ 1 ಟಿಕೆಟ್ ಕೊಟ್ಟಿಲ್ಲ. ಬರೀ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಪರಿಷ್ಠ ಜಾತಿ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಬಿಟ್ಟರೆ ಅತ್ಯಂತ ಹಿಂದುಳಿದ ವರ್ಗಗಳನ್ನು, ಸಣ್ಣ ಸಣ್ಣ ಸಮುದಾಯಗಳನ್ನು ಅವಕಾಶ ಮಾಡಿಕೊಡುವಂಥ, ಅವ್ರಿಗೂ ರಾಜಕೀಯ ಪ್ರಾತಿನಿಧ್ಯ ಕೊಡುವಂಥ ಗೋಜಿಗೆ ಹೋಗಿಲ್ಲ BJP ಅನ್ನೋ ಆಕ್ರೋಶ ಸ್ಫೋಟವಾಗಿ ಈ ಸಲ ಆದರೂ ಮೊಗವೇರರಿಗೆ, ಮೀನುಗಾರರ ಪ್ರತಿನಿಧಿಯಾಗಿ ಒಬ್ರಿಗೆ ಇಲ್ಲವ್ರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಕೂಗೆದ್ದಿದೆ. ಟಿಕೆಟ್ ಕೊಡ್ತಾರೋ ಬಿಡ್ತಾರೋ ಅನ್ನೋದನ್ನ ಯೋಚನೆ ಮಾಡದೆ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. BJPಗೆ ಸೇರ್ಪಡೆಯಾದಾಗಿನಿಂದ ವಿಧಾನಸಭಾ ಚುನಾವಣೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಸಿಗಲಿಲ್ಲ. ಲೋಕಸಭಾ ಚುನಾವಣೆ ನಿರೀಕ್ಷೆಯಲ್ಲಿ ಬೂತ್ ಲೆವೆಲ್ ಸಂಪರ್ಕ, ಮೀಟಿಂಗ್ಗಳು, ಜನಸಂಪರ್ಕ ಸಭೆ ಚಿಕ್ಕಮಗಳೂರು, ಉಡುಪಿ 2 ವ್ಯಾಪ್ತಿಯಲ್ಲೂ, 2 ಜಿಲ್ಲೆಗಳ ವ್ಯಾಪ್ತಿಯಲ್ಲೂ ಕೂಡ ಭರ್ಜರಿ ಓಡಾಟವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರು ಈಗಾಗಲೇ ನನಗೆ ಟಿಕೆಟ್ ಸಿಕ್ಕೇ ಸಿಗತ್ತೆ ಅನ್ನೋ ಮಟ್ಟಿಗೆ ಕಾನ್ಫಿಡೆನ್ಸಲ್ಲಿ ಕೆಲಸ ಮಾಡ್ತಿರೋದು ಗಮನ ಸೆಳೀತಾ ಇದೆ. ಈ ಕಡೆ CT ರವಿ ಅವರು ಗೊಂದಲದಲ್ಲಿದ್ದಾರೆ. ಇಲ್ಲಿ ಕೇಳೋದು, ಬೆಂಗಳೂರು ಉತ್ತರದಲ್ಲಿ ಕೇಳೋದು, ಇಲ್ಲೂ ಒಂದು ಕಡೆ ಅವ್ರಿಗೆ ಟಿಕೆಟ್ ಬೇಕು ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲೂ ಕೂಡ ಪ್ರಯತ್ನ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಪಾಲಿಟಿಕ್ಸಲ್ಲಿ ಇಲ್ಲಿನ ಪ್ರತಿಭಟನೆ, ಹೋರಾಟಗಳಲ್ಲೆಲ್ಲ ಜೋರಾಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಚಿಕ್ಕಮಗಳೂರು, ಉಡುಪಿಯಲ್ಲಿ ಒತ್ತಡ ಹಾಕಿದರೆ ಕೊನೆ ಪಕ್ಷ ಇಲ್ಲಾದರೂ ಸಿಗಬಹುದು, ಬೆಂಗಳೂರು ಉತ್ತರದಲ್ಲಾದರೂ ಒಂದು ಅವಕಾಶ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ CT ರವಿ ಅವರ ಪ್ರಯತ್ನ ಸಾಗ್ತಿದೆ. ಬಟ್ ಆ ಭಾಗದಲ್ಲೇ ಇದ್ದು ಹೈ ಲೆವೆಲ್ ರಾಜಕಾರಣ ಮಾಡೋರು ನಮಗೆ
ಬೇಕಾಗಿಲ್ಲ, ನಮಗೆ ಇಲ್ಲೇ ನಿಂತು ಕೆಲಸ ಮಾಡೋರು ಬೇಕು, ನಮ್ಮ ಕಷ್ಟಗಳನ್ನು ಹತ್ತಿರದಿಂದ ನೋಡಿರೋರು ಬೇಕು ಅಂತ ಪ್ರಮೋದ್ ಮಧ್ವರಾಜ್ ಅವರ ಪರ ಕೂಗೆದ್ದಿರೋದು. ಇಷ್ಟೆಲ್ಲ ಆದಮೇಲೆ ಇಡೀ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಎರಡೂ ಕಡೆಗಳಲ್ಲಿ ಅಂತ ಆದಮೇಲೂ ಯಡಿಯೂರಪ್ಪನವರು ವಾರ್ನಿಂಗ್ ಕೊಟ್ಟು ಬಂದರು. ಇವೆಲ್ಲ ಯಾರು ಮಾಡ್ತಿರೋದು ಅಂತ ಗೊತ್ತು, ಕೆಲವರ ಷಡ್ಯಂತ್ರ ಇದು. ಶೋಭಾ ಕರಂದ್ಲಾಜೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಟಿಕೆಟ್ ಅಂತ ಒಂದು ರೀತಿಯಲ್ಲಿ ಅನೌನ್ಸ್ಮೆಂಟ್ ಥರನೇ ಮಾಡಿ ಬಂದ್ರಲ್ವಾ. ಅದಾದ ಮೇಲೆ ಮತ್ತೂ ಜೋರಾಗಿದೆ. ನೀವು ಹಠಕ್ಕೆ ಬಿದ್ದು ಅವ್ರಿಗೆ ಮತ್ತೊಂದು ಸಲ ಅವಕಾಶ ಅನ್ನೋದಾದ್ರೆ ನಾವು ಹಠಕ್ಕೆ ಬೀಳ್ಬೇಕಾಗತ್ತೆ, ಕಾರ್ಯಕರ್ತರ ಶಕ್ತಿ ಏನು ಅಂತ ತೋರಿಸ್ಬೇಕಾಗತ್ತೆ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಕಳೆದ ಬಾರಿನೂ ಗೋ ಬ್ಯಾಕ್ ಶೋಭಾ ಅಭಿಯಾನ ಆಗಿತ್ತು, ಬಟ್ ಯಾಕೆ ಗೆದ್ರು ಅಂದ್ರೆ ಪಕ್ಷಕ್ಕೆ ನಷ್ಟ ಆಗಬಾರ್ದು ಅಂತ ಗಟ್ಟಿ ಮನಸ್ಸು ಮಾಡ್ಕೊಂಡು ನಾವು ಓಟ್ ಹಾಕಿದ್ವಿ, ಕೆಲಸ ಮಾಡಿದ್ವಿ ಅಂತ ಅಲ್ಲಿ ಕಾರ್ಯಕರ್ತರು ಹೇಳ್ತಿರೋದು. ಬಟ್ ಈ ಸಲನೂ ನಮ್ಗೆ ಇದೇ ತರ ಮಾಡೋದಕ್ಕೆ ಬಂದ್ರೆ ಸುಮ್ಮನೆ ಇರಲ್ಲ, ನಮ್ಮ ಶಕ್ತಿ ತೋರಿಸ್ಬೇಕಾಗತ್ತೆ ಅನ್ನೋ ಮಟ್ಟಿಗೆ ನೇರ ಸಂದೇಶವನ್ನು ರವಾನಿಸ್ತಿರೋದು. ಹಾಗಾಗಿ ಬದಲಾವಣೆಯ ದೊಡ್ಡ ಅವಕಾಶವೇ ಅಲ್ಲಿ ಕಾಣಿಸ್ತಾ ಇದೆ. ಹೈಕಮಾಂಡ್ ಯಾವುದೇ ಕ್ಷಣದಲ್ಲಿ ಶಾಕ್ ಕೊಡಬಹುದು ಶೋಭಾ ಕರಂದ್ಲಾಜೆ ಅವರಿಗೆ BSY ಕ್ಯಾಂಪ್ಗೆ. ಯಾಕಂದ್ರೆ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ವಿಜಯೇಂದ್ರ ಅವರಿಂದ ಪುತ್ತಿಲ ಕರ್ಕೊಳ್ಬೇಕು ಅನ್ನೋ ಪ್ರಯತ್ನ ಆಯಿತು. RSS ಅದಕ್ಕೆ ಅಡ್ಡಗಾಲ ಹಾಕ್ತು, ಬೇಡ ಈ ರೀತಿ ಪಕ್ಷ ಅವರು ಮುಂದೆ ಮಂಡಿಯೋರೋಕ್ಕಾಗಲ್ಲ ಅಂತ. ಅಲ್ಲಿ ಅವರ ಮಾತಿಗೆ ಮಣೆ ಹಾಕದೆ ರಿಸ್ಕ್ ತಗೊಂಡ್ರೆ ಇಲ್ಲಿ ಯಡಿಯೂರಪ್ಪ ಅವರು ಪಟ್ಟು ಹಿಡಿದು ರಿಸ್ಕ್ ತಗೊಳುತ್ತಾ ಹೈಕಮಾಂಡ್. ಒಟ್ಟಲ್ಲಿ ಎರಡೂ ಕ್ಷೇತ್ರಗಳು ಕೂಡ ಕಗ್ಗಂಟಾಗಿ ಪರಿಣಮಿಸಿವೆ. ಏನು ಬೇಕಾದರೂ ಆಗಬಹುದು ಈ ಸಲ BJP ಭದ್ರಕೋಟೆಯಲ್ಲಿ ಅನ್ನೋ ಮಟ್ಟಿಗೆ. ನೋಡಿ, ಈಗ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ. ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಲ್ಲ ಆಯ್ತಲ್ಲ, ತಮ್ಮ ಜವಾಬ್ದಾರಿ ಮುಗಿಸಿ ಈಗ ಅವರು ಬಿಜೆಪಿಯಲ್ಲಿ ಕೊಡ್ತಾರೇನೋ ಅಂತ ಒಂದು ಆಸೆ ಇಟ್ಕೊಂಡಿದ್ರು. ಬಿಜೆಪಿಯಲ್ಲದ ಅವಕಾಶವೇ ಇಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಅವರನ್ನ ಸೆಳೆಯುವ ಪ್ರಯತ್ನ ಶುರು ಮಾಡ್ತು. ಇನ್ನೇನು ಅವ್ರಿಗೆ ಟಿಕೆಟ್ ಕೂಡ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದ್ದು. ಶೋಭಾ ಕರಂದ್ಲಾಜೆ ಅವರೇ ಬಿಜೆಪಿಯಿಂದ ಅಭ್ಯರ್ಥಿ ಆದ್ರೆ ಜಯಪ್ರಕಾಶ್ ಹೆಗಡೆ ಅವರು ದೊಡ್ಡ ಪೆಟ್ಟು ಕೊಟ್ಟರು ಅಚ್ಚರಿ ಇಲ್ಲ. ಲೋಕಲ್ ಆಗಿ ಒಳ್ಳೆ ಸಂಬಂಧ, ಒಳ್ಳೆ ಹೆಸರು, ಕಪ್ಪು ಚುಕ್ಕಿ ಇಲ್ಲದಂತಹ ರಾಜಕಾರಣ ಮಾಡಿದವರು. ಹಾಗಾಗಿ ಬಿಜೆಪಿಗೆ ಸೆಡ್ಡು ಹೊಡೆಯೋದಕ್ಕೆ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಹೇಗೆ ಎದ್ದು ನಿಂತಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಾಯ್ತಲ್ಲ ಈ ಸಲ. ಸೊ ಶಾಸಕರ ಬಲವೂ ಇರೋದ್ರಿಂದ ಬಿಜೆಪಿಯಲ್ಲಿ ತೀವ್ರ ಸ್ವರೂಪದ ವಿರೋಧ ಇರೋದ್ರಿಂದ ಹಾಲಿ MP ವಿರುದ್ಧ ಅದರ ಲಾಭ ಪಡೆಯೋದಕ್ಕೆ ಈಗ ಭರ್ಜರಿ ತಯಾರಿ ಮಾಡಿದೆ. ತಾನು ಗೆದ್ದೇ ಗೆಲ್ತೀನಿ ಅಂತ ಒಂದಷ್ಟು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ಯಲ್ಲ ಕಾಂಗ್ರೆಸ್, 10-15 ಕ್ಷೇತ್ರಗಳದ್ದು. ಆ ಪೈಕಿ 12 ಆ್ಯಕ್ಚುಲಿ ಫಸ್ಟ್ A ಅಂತ ಅವರು ರೆಡಿ ಮಾಡ್ಕೊಂಡಿರೋ ಲಿಸ್ಟಲ್ಲಿ 12 ಕ್ಷೇತ್ರಗಳು. ಆ ಪೈಕಿ ಚಿಕ್ಕಮಗಳೂರು ಹೆಸರು ಕಾಣಿಸ್ತಾ ಇದೆ. ಯಾಕಂದ್ರೆ ಹಾಲಿ MP ಗೆ ಟಿಕೆಟ್ ಕೊಟ್ರೆ ನಾವೇ ಗೆಲ್ತೀವಿ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಕಾನ್ಫಿಡೆನ್ಸ್ ಅಲ್ಲಿರೋದು. ಹಾಗಾಗಿ ಈಗ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಬಿಜೆಪಿಯ ಒಳಗಡೆ ಹೋರಾಟ. ಶೋಭಾ ಕರಂದ್ಲಾಜೆ ಅವ್ರಿಗೆ ಟಿಕೆಟ್ ಬೇಡವೇ ಬೇಡ, ಪ್ರಮೋದ್ ಮಧ್ವರಾಜ್ ಅವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಮೀನುಗಾರರು. ಯಾಕಂದ್ರೆ ಸದಾನಂದ ಗೌಡರು ಬಂದಾಗ್ಲೂ ನಾವು ಬಿಟ್ಟುಕೊಟ್ವಿ, ತ್ಯಾಗ ಮಾಡಿದ್ವಿ. ಶೋಭಾ ಕರಂದ್ಲಾಜೆ ಅವ್ರು ಬಂದ್ರು, ತ್ಯಾಗ ಮಾಡಿದ್ವಿ. ಎಲ್ಲ ಮೇಲ್ವರ್ಗದವರು, ಹೈ ಲೆವೆಲ್ ಅಲ್ಲಿ ರಾಜಕಾರಣ ಮಾಡೋರು ಬಂದು ಇಲ್ಲಿ ಕೂತು ಬಿಡ್ತಾರೆ. ನಮ್ಮವ್ರಿಗೊಂದು ಅವಕಾಶ ಕೊಡಿ. ನಮ್ಮ ಸಮುದಾಯಕ್ಕೆ ಏಕೈಕ ಚಾನ್ಸ್ ಇರೋದಿಲ್ಲಿ. ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿರುವಂತಹ ಸಮುದಾಯವನ್ನ ನೀವು ಮೇಲೆತ್ತಬೇಕು ಅಂದ್ರೆ ನಮ್ಮ ಸಮುದಾಯದ ಪ್ರತಿನಿಧಿಗೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಮೀನುಗಾರರ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಗ್ತಿದ್ದಾವೆ ಆ ಭಾಗದಲ್ಲಿ. ಪ್ರಮೋದ್ ಮಧ್ವರಾಜ್ ಅವ್ರಿಗೆ ಚಾನ್ಸ್ ಕೊಡಲೇಬೇಕು ಅಂತ ಕೂಗು ಜೋರಾಗಿ ಎದ್ದಿರೋದು. ಸೊ ಈ ಕೂಗು ದೆಹಲಿಯನ್ನ ತಲುಪಿದೆಯಾ ಅನ್ನೋದೇ ಈಗಿರುವಂತಹ ಕುತೂಹಲ. ಬಿಜೆಪಿ ಕಾರ್ಯಕರ್ತರು ಹೇಳ್ತಿರೋದು ಇಷ್ಟೇ, ಕಾಂಗ್ರೆಸ್ಗಾದಂಥ ಕಥೆ ನಮ್ಮಲ್ಲೂ ಆಗಬಹುದು. ಕಾಂಗ್ರೆಸ್ ಅವತ್ತು ಮಾಡಿದ ತಪ್ಪಿನಿಂದ ಇವತ್ತು ಪೆಟ್ಟು ತಿಂದಿದೆ. ಇಂದಿರಾ ಗಾಂಧಿ ಅವರ ಹೆಸರು ಹೇಳಿಬಿಟ್ಟಿದ್ರೆ ಯಾರು ಬೇಕಾದರೂ ಗೆಲ್ತಾ ಇದ್ರು, ಯಾರು ಬೇಕಾದರೂ ಟಿಕೆಟ್ ತಗೊಳ್ತಾ ಇದ್ರು. ಅದೇ ಥರ ಈಗ ಮೋದಿ ಅಲೆಯಲ್ಲಿ ಬೇಕಾದವರೆಲ್ಲ ಗೆದ್ಕೊಂಡು ಹೋಗ್ತಾ ಇದ್ದಾರೆ, ದೊಡ್ಡ ದೊಡ್ಡ ಜಾಗಕ್ಕೆ ಹೋಗಿ ಕೂರ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನಲ್ಲಿ ಇವತ್ತು ಏನಾಯಿತು, ಆ ಥರ ನಮ್ಮಲ್ಲೂ ಆಗೋದಕ್ಕೆ ಬಿಡಬೇಡಿ. ಸರಿಯಾದಂಥ ಸಮರ್ಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಪಕ್ಷ ಮುಂದಿನ 10 ವರ್ಷಕ್ಕೂ ಅದಾದ ಮೇಲೂ ಗಟ್ಟಿಯಾಗಿರಬೇಕು ಅಂದರೆ ಮೋದಿ ಅಥವಾ ಯಾವುದೇ ನಾಯಕತ್ವದಲ್ಲಿ ಪಕ್ಷ ಗಟ್ಟಿಯಾಗಿರ್ಬೇಕಂದ್ರೆ ಸರಿಯಾದ ಆಯ್ಕೆಯಾಗಲಿ ಅನ್ನೋ ಮಟ್ಟಿಗೆ ಹೈಕಮಾಂಡ್ಗೆ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ. ಸೊ ಶೋಭಾ ಕರಂದ್ಲಾಜೆ ಅವ್ರಿಗೆ ಈ ಸಲ ಟಿಕೆಟ್ ಕೊಟ್ಟಿದ್ದೇ ಹೌದಾದ್ರೆ BSY ಕ್ಯಾಂಪ್ ಹಠಕ್ಕೆ ಬಿದ್ದೇನಾದರೂ ಟಿಕೆಟ್ ಅವ್ರಿಗೆ ಅಂತ ಮತ್ತೆ ಪಟ್ಟು ಹಿಡಿದ್ರೆ ನಾವು ನಮ್ಮ ತಾಕತ್ತು ತೋರಿಸೋದು ಗ್ಯಾರಂಟಿ. 2019ರಲ್ಲಿ ಆದಂಗೆ ಆಗಲ್ಲ ಈ ಸಲ, ನೆನಪಿರಲಿ ಅಂತ ಶಾಕ್ ಕೊಡ್ತಿರೋದು ಶೋಭಾ ಕರಂದ್ಲಾಜೆ ಅವರಿಗೆ. ಈಗ ಕುತೂಹಲ ಕಾರಣ ಆಗಿದೆ. ಶೋಭಾ ಕರಂದ್ಲಾಜೆ ಅವರು ಪದೇ ಹೇಳ್ತಾ ಇದ್ದಾರೆ, ನಾನು ಕೆಲಸ ಮಾಡಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲಿ ಹೋಗ್ತೀನಿ ಅಂತ. ಬಟ್ ಎಷ್ಟು ಸಲ ಅವರು
ಅವರ ವ್ಯಾಪ್ತಿಯಲ್ಲಿ ಬರುವಂತಹ 9 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರತ್ಯೇಕವಾಗಿ ಭೇಟಿ ಕೊಟ್ಟಿದ್ದಾರೆ. ಎಷ್ಟು ದಿಶಾ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ದಾರೆ, ಎಷ್ಟು KDP ಸಭೆ ಮಾಡಿದ್ದಾರೆ, ಕಿರು ವಿಮಾನ ನಿಲ್ದಾಣ ಬೇಡಿಕೆ, ರೈಲು ಹಾಗೆ ಇನ್ನಿತರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಂಡ್ರೆ ಹೆದ್ದಾರಿ ರಸ್ತೆ ಕಾಮಗಾರಿಗಳ ಬಗ್ಗೆ ಒಂದ್ಸಲ ಬೆಳಕು ಚೆಲ್ಲಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಮತ್ತು ನಾವು ಮಾತಾಡೋದು ಬೇಡ, ಕ್ಷೇತ್ರನೇ ಮಾತಾಡ್ತಿದೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿರೋದು. ಸೊ ಏನ್ ಮಾಡುತ್ತೆ ಬಿಜೆಪಿ ಹೈಕಮಾಂಡ್? ಈ ಸಲ ಬಹುದೊಡ್ಡ ಬದಲಾವಣೆ ಕಟ್ಟಿಟ್ಟ ಬುತ್ತಿಯ 8-10 ಕಡೆಗಳಲ್ಲಿ ಬದಲಾವಣೆ ನಿಶ್ಚಿತ. ಆ ಪೈಕಿ ಉಡುಪಿ ಚಿಕ್ಕಮಗಳೂರು ಸೇರತ್ತಾ ಅನ್ನೋ ಮಟ್ಟಿಗೆ ಎಲೆಕ್ಷನ್ ಹತ್ರ ಬರ್ತಿರುವಾಗ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಂತೂ ಕೈ ಮೀರಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಪುತ್ತಿಲ ಕೊಟ್ಟಿರುವ ಪೆಟ್ನಿಂದ ಬಿಜೆಪಿ ಹೇಗೆ ಸುಧಾರಿಸ್ಕೊಳ್ಳುತ್ತೆ, ಯಾವ ರೀತಿ ಸವಾಲ್ ಗೆಲ್ಲುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಅದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಈ ಸಲ, ಭದ್ರಕೋಟೆ. ಅದೇ ತರ ಉಡುಪಿ ಚಿಕ್ಕಮಗಳೂರು ಕೂಡ ಈಗ ಲಾಸ್ಟ್ ಚಾನ್ಸ್ ಅಂತ ಕೊಡ್ತಿದ್ದಾರೆ, ಇಲ್ಲಾದರೂ ಸರಿಪಡಿಸ್ಕೊಳ್ಳಿ ಅಂತ. ಬಿಜೆಪಿ ಹೈಕಮಾಂಡ್ ಅಳೆದು ತೂಗಿ ಶೋಭಾಗೆ ಶಾಕ್ ಕೊಟ್ಟು ಹೊಸ ಮುಖವನ್ನ ತರತ್ತ ಸಾಧ್ಯತೆ ಅಂತೂ ದಟ್ಟವಾಗಿ ಕಾಣಿಸ್ತಾ ಇದೆ. ಈ ಸಲ ಯಾವ ರೀತಿ ಪ್ರಯೋಗಕ್ಕೆ ಮುಂದಾಗುತ್ತೆ ಬಿಜೆಪಿ ಹೈಕಮಾಂಡ್ ಹೇಳೋಕ್ಕಾಗಲ್ಲ. ಶೋಭಾ ಕರಂದ್ಲಾಜೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರೋ ಅಥವಾ ಆಘಾತವನ್ನೇ ಕೊಡ್ತಾರೋ ಕಾದ್ ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.